ಇಲ್ಲಿ ನಾವು ಟಿವಿ ನೋಡ್ತಾ ಇದ್ವಿ. ಯೂಶುವಲಿ ನಾವು ಎಲ್ಲ ಮ್ಯಾಚ್ ತುಂಬಾ ನೋಡ್ತೀವಿ. ಡೈಲಿ ನೋಡ್ತಾ ಇದ್ವಿ. ನೆನ್ನೆನೂ ಹಂಗೆ ಮ್ಯಾಚ್ ನೋಡ್ತಾ ಇದ್ವಿ. ಟೈಮ್ ಆಯ್ತಂತ ನಮ್ಮಪ್ಪ ಮಗು ಇದೆ ಮೇಲ್ ಹೋಗು, ಮಲ್ಕೋ ಹೋಗು ಸಾಕು, ಬಾಣಂತಿ ಜಾಸ್ತಿ ಹೊತ್ತು ಕುತ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮೇಲ್ ಕಳಿಸಿದ್ರು. ನಮ್ಮಮ್ಮಿ ನಾನು ಒಬ್ಳೆ ಮಲ್ಕೊತೀನಿ ಅಂದ್ಬಿಟ್ಟು ನನ್ನ ಜೊತೆನೇ ಮಲ್ಕೋತಾರೆ. ಸೊ ನಾವು ಮೇಲೆ ಹೋಗ್ಬಿಟ್ಟು ನಮ್ಮ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಪಾಪುಗೆ ಫೀಡಿಂಗ್ ಟೈಮ್ ಯೂಶುವಲಿ 1 ಆರ್ 2 ಅವರ್ಸ್‌ಗೆ ಎದ್ದೊಳ್ತಾ ಇರುತ್ತೆ. ಹಾಗೆ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಲೈಕ್ ನಿದ್ದೆ ಬರಬಾರ್ದು ಮಗುನ ನೋಡ್ಕೊಳ್ಳೋ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಾಗಲಿ ಅಥವಾ ಯೂಟ್ಯೂಬ್ ಸ್ಕ್ರೋಲ್ ಮಾಡೋದಾಗಲಿ ಮಾಡ್ತಾ ಇರ್ತೀನಿ. ಅದೇ ಟೈಮಲ್ಲಿ ನಮ್ಮ ಅಣ್ಣ ಬಂದ. ನಾನು ಇನ್ನೂ ಎಚ್ಚರವಾಗಿದ್ದೆ, ನಮ್ಮ ಮಮ್ಮಿನೂ ಎಚ್ಚರವಾಗಿದ್ದರು. ನನ್ನ ಮಗ ನಮ್ಮ ಅಪ್ಪ ಇಬ್ಬರು ಇನ್ನೊಂದು ರೂಮಲ್ಲಿದ್ದರು. ನಾನು ನಮ್ಮಮ್ಮ ಮಗು ಇನ್ನೊಂದು ರೂಮಲ್ಲಿದ್ವಿ. ನಮ್ಮ ಅಣ್ಣ ಬಂದಾಗ ಎಕ್ಸಾಕ್ಟ್ಲಿ 11 ಈ ಟೈಮಲ್ಲಿ ಬಂದ. ಟೈಮ್ ನನಗೆ ಗೊತ್ತಿಲ್ಲ ಪ್ರಾಪರಾಗಿ, ಬಿಕಾಸ್ ಅವ್ನು ಯಾವಾಗಲೂ ಯೂಶುವಲಿ ಬರೋದೇ ನೈಟು. ಸೊ ನಿನ್ನೆನೂ ಅದೇ ಥರ ಬಂದ. ಬಂದು ಡೋರ್ ನಾಕ್ ಆಗಿತ್ತು. ನಮ್ಮ ತಂದೆ ಅವರು ಯಾವಾಗಲೂ ಏನು ಮಾಡ್ತಾರೆ ಅಂದರೆ ಕೀ ಓಪನ್ ಮಾಡಿಬಿಟ್ಟು ಬರ್ತಾರೆ, ಇವ್ನು ತಕ್ಕೊಂಡು ಬರ್ತಾನೆ. ಸೊ ನಿನ್ನೆ ಅವನು ಡೋರ್ ನಾಕ್ ಮಾಡ್ದ, ತೆಗೀಲಿ ಅಂತ ಡೋರ್ ನಾಕ್ ಮಾಡ್ದ. ನಮ್ಮ ತಂದೆ ಹೋಗಿ ಡೋರ್ ತೆಗೆದ್ರು. ಊಟ ಮಾಡೋದಕ್ಕೆ ನಾನು ಆಚೆ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಜೊತೆ ಅಂತ ಹೇಳ್ದ. ಸರಿ, ಅಷ್ಟೇ ಕಾನ್ವರ್ಸೇಷನ್ ಆಗಿದ್ದೀನಿ, ಏನೂ ಮಾತಾಡಲಿಲ್ಲ. ಕೆಳಗೆ ಡೈರೆಕ್ಟ್ ರೂಮ್ಗೆ ಹೊಟ್ಟೋದ. ಡೈಲಿ ಯಾವಾಗಲೂ ಹಂಗೆ ಅಲ್ಲ ಅವ್ನು ಹೋಗೋದು ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಮೇಲೆ ಹೋಗಿ ಡೋರ್ ಲಾಕ್ ಅವ್ನು ಹಾಕ್ಕೊಂಡು ಎಕ್ಸಾಕ್ಟ್ಲಿ ಒಂದು 4-5 ಮಿನಿಟ್ಸ್ಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತ ಒಂದು ಲೇಡಿ ಅಕೌಂಟಿಂದ ಮೆಸೇಜ್ ಬಂತು. ಆ ಲೇಡಿ ಅಕೌಂಟ್ ಏನಂದರೆ ನಮ್ಮ ಅಣ್ಣನಿಗೆ ಮ್ಯೂಚುವಲ್ ಫ್ರೆಂಡ್ ಇನ್ಸ್ಟಾಗ್ರಾಮಿಂದ. ಸೊ ನಾನು ಅಂದ್ಕೊಂಡೆ ಪ್ರಾಬಬ್ಲಿ ಈ ಥರ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಬಾಯ್ಸು ಗರ್ಲ್ಸ್ ನೇಮ್ ಹಾಕ್ಕೊಂಡು ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ರೆಸ್ಪಾನ್ಸ್ ಮಾಡಲಿಲ್ಲ. ಫಸ್ಟ್ ಹಾಯ್ ಅಂತ ಬಂತು, ಅದಾದಮೇಲೆ ಹಲೋ ಅಂತ ಬಂತು, ಅದಕ್ಕೂ ನಾನು ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಅವರು ಡೈರೆಕ್ಟ್ ನಿಮ್ಮ ಅಣ್ಣನ ರೂಮ್ಗೆ ಹೋಗಿ ಚೆಕ್ ಮಾಡಿ ಇಂಗ್ಲೀಷ್ನಲ್ಲಿ, ಕ್ಯಾನ್ ಯು ಪ್ಲೀಸ್ ಗೋ ಆ್ಯಂಡ್ ಚೆಕ್ ಯುವರ್ ಬ್ರದರ್ಸ್ ರೂಮ್, ಇಟ್ಸ್ ಅನ್ ಎಮರ್ಜೆನ್ಸಿ ಪ್ಲೀಸ್ ಐಮ್ ರಿಕ್ವೆಸ್ಟಿಂಗ್ ಯು ಅಂತ ಮೆಸೇಜ್ ಮಾಡಿದ್ರು. ನಮ್ಮ ಅಣ್ಣ ಅಂತ ಅವರು ಮೆನ್ಷನ್ ಮಾಡಿದಾಗ ನನಗೆ ಇವ್ರು ಏನಕ್ಕೆ ನಮ್ಮ ಅಣ್ಣನ ಮೆನ್ಷನ್ ಮಾಡ್ತೀನಿ ಅಂದ್ಬಿಟ್ಟು, ಏನು ನೀವು ಯಾರು ಅಂತ ನಾನು ಅವಾಗ ರೆಸ್ಪಾಂಡ್ ಮಾಡಿದೆ. ಅವಾಗ ರೆಸ್ಪಾಂಡ್ ಮಾಡಿದಾಗ ಅವರು ಈ ಥರ ಹೇಳಿದ್ರು, ನಿಮ್ಮ ಅಣ್ಣ ರೂಮಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ, ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾರು ಹೇಳಿದ್ದು ಇವಾಗ ಜಸ್ಟ್ ನಮ್ಮ ಅಣ್ಣ ಹೋದ ಅಂತ ನಾನು ಕೇಳಿದಾಗ, ನಿಮ್ಮ ಅಣ್ಣನೇ ವಿಡಿಯೋ ಕಾಲ್ ಮಾಡಿದ್ದಾನೆ ಅಂತ ಮೆಸೇಜ್ ಮಾಡಿದ್ರು. ಅವಾಗ ನನಗೆ ಫುಲ್ ಟೆನ್ಷನ್ ಆಗಿ, ಇವ್ರು ಯಾಕೆ ನಮ್ಮ ಅಣ್ಣ ಇವ್ರಿಗೆ ವಿಡಿಯೋ ಕಾಲ್ ಮಾಡ್ತಾರೆ ಅಂತ. ಅವಾಗ ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ದಿನದ ಮುಂಚೆ ಒಂದು 6 ತಿಂಗಳು 7 ತಿಂಗಳು ಈ ಥರ ಟೈಮ್ ಹಿಂದೆ ಒಂದು ಕೇಸ್ ಆಗಿದೆ ಅಂತ ಮಾತ್ರ ನಮ್ಮ ತಂದೆ ಹೇಳಿದ್ರಷ್ಟೇ. ಬಿಕಾಸ್ ಈ ಥರದ್ದೆಲ್ಲ ನಮ್ಮ ಫ್ಯಾಮಿಲಿಗಳಲ್ಲಿ ಇಷ್ಟ ಆಗಲ್ಲ. ಸೊ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಇದೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಅವರು ಹೆಣ್ಮಗುಗೆ ಇದೆಲ್ಲ ಹೇಳೋದು ಬೇಡ ಅಂತ ಅವ್ರೇನು ನನಗೆ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಆ ಲೇಡಿ ಬಗ್ಗೆನೂ ನನಗೆ ಗೊತ್ತಿರಲಿಲ್ಲ. ಅವರಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅದು ಮರ ಮೆಸೇಜ್ ಬಂದಿದ್ದ ತಕ್ಷಣ ನಾನು ನಮ್ಮ ಅಮ್ಮಂಗೆ ಹೇಳಿದೆ. ನಮ್ಮಮ್ಮ ಪಕ್ಕದಲ್ಲೇ ಮಲ್ಕೊಂಡು, ಮಮ್ಮಿ ಈ ಥರ ಮೆಸೇಜ್ ಮಾಡ್ತಿದ್ದಾರೆ, ಏನು ಮಾಡೋದು? ನಮ್ಮಮ್ಮ ಫುಲ್ ಟೆನ್ಷನ್ ಆಗಿಬಿಟ್ಟು ನಾವು ಅಪ್ಪನ ಕೂಗಿದ್ರು. ನಾನು ಹೋಗಿ ಅಷ್ಟರಲ್ಲಿ ಡೋರ್ ಹತ್ರ ಎಲ್ಲ ತಟ್ತಾ ಇದ್ದೆ. ಫೋನ್ ಮಾಡಿದೆ, ಬಿಕಾಸ್ ನಾನು ಅವನು ಕಮ್ಯುನಿಕೇಟ್ ಮಾಡೋದೇ ಫೋನಲ್ಲಿ. ಡೋರ್ ಲಾಕ್ ಹಾಕೊಂಡ್ಬಿಟ್ರೆ ಅವ್ನು ಇಲ್ಲಿಂದ ಫೋನ್ ಮಾಡಿದ್ರೇ ಅವನ ಕಡೆಯಿಂದ ಆ ಥರನೇ ಕಾಲ್ ಮಾಡ್ತಾನೆ ಇದ್ದೀನಿ, ಡೋರ್ ತಟ್ತಾನೆ ಇದ್ದೀನಿ, ಏನೂ ರೆಸ್ಪಾನ್ಸ್ ಬಂದಿಲ್ಲ. ಅವಾಗ ನಮ್ಮ ತಂದೆ ಮೇಲೆ ಓಡ್ ಬಂದು ಡೋರೆಲ್ಲ ಎಷ್ಟು ಪುಷ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಲಾಕ್ ಹಾಕ್ಕೊಂಡ್ಬಿಟ್ಟಿದ್ದ. ಕೆಳಗೆ ಬಗ್ ನೋಡಿದ್ರೆ ಅವನದು ಕೈ ಮಾತ್ರ ಕಾಣಿಸ್ತಾ ಇತ್ತು ಕೆಳಗೆ ಇರೋ ಥರ. ಅದಾದಮೇಲೆ ತುಂಬ ಟೆನ್ಷನ್ ಮಾಡಿಕೊಂಡು ಫುಲ್ ಇಬ್ಬರು ಸೇರಿ, ನಾನು ನಮ್ಮ ತಂದೆ ಇಬ್ಬರು ಸೇರಿ ಡೋರ್ ಓಪನ್ ಮಾಡಿದ್ವಿ. ಅಂದರೆ ಲಾಕ್ ಪುಷ್ ಮಾಡಿ ಅದು ಮೇಲ್ಗಡೆ ಬೋಲ್ಟ್ ಹಾಕ್ಕೊಂಡಿದ್ರು, ಅದು ಕಿತ್ಕೊಂತು ಅನಿಸುತ್ತೆ. ಓಪನ್ ಆಯಿತು. ನಾವು ಹೋಗಿ ನೋಡೋಷ್ಟರಲ್ಲಿ ಅವನು ಆಲ್ಮೋಸ್ಟ್ ಒಂದು 80-90% ಅಷ್ಟು ಹೋಗ್ಬಿಟ್ಟಿತ್ತು ಅನಿಸುತ್ತೆ. ಫುಲ್ ಕಣ್ಣೆಲ್ಲ ಬಿಟ್ಟು ನಾಲ್ಗೆ ಎಲ್ಲ ಆಚೆ ಬಂದುಬಿಟ್ಟಿತ್ತು. ಅದಾದಮೇಲೆ ನಮ್ಮ ತಂದೆಯವರು ಫುಲ್ ಕಿರ್ಚಾಡ್ಕೊಂಡು ಅವ್ರಿಗೆ ಟೆನ್ಷನ್ ಆಗಿ ಆಗ ಎಲ್ಲ ಅದು ಬೆಡ್ಶೀಟ್ ಹಾಕ್ಕೊಂಡಿದ್ದ, ಅದು ಆ ಬೆಡ್ಶೀಟ್ನ ಬಿಚ್ಚಿಬಿಟ್ಟು ಕೆಳಗೆ ಇಳಿಸ್ಕೊಂಡ್ವಿ. ಅವ್ನು ತುಂಬ ಜಾಸ್ತಿ ವೆಯ್ಟ್ ಇದ್ದಾನೆ, ಮಸಲ್ ಗೇನ್ ಮಾಡ್ತಾ ಇದ್ದ ಅವನು ಕಾಂಪಿಟೇಷನ್ಗೆ ಹೋಗೋಕ್ಕೆ. ತುಂಬ ವೆಯ್ಟ್ ಇದೆ, ಎತ್ತಕ್ಕಾಗಿಲ್ಲ. ಎಲ್ಲರ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಕೆಳಗೆ ಹೆಂಗೋ ಹೇಳ್ಕೊಂಬಂದ್ವಿ. ನಾವು ಡ್ಯುಪ್ಲೆಕ್ಸ್ ಮನೆ ಇರೋದ್ರಿಂದ ನಾನು ಅವನು ಮೇಲಿರೋದು ರೂಮಲ್ಲಿ. ನಾವು ಕೆಳಗೆ ಹಾಲಿಗೆ ಕರ್ಕೊಂಡು ಬಂದಾಗ ಅವ್ನು ಕಂಡುಬಿಟ್ಟ ಸರ್, ಜೀವ ಇತ್ತು ಅವನಿಗೆ, ಕಂಡುಬಿಟ್ಟ ಅವನು. ಕೆಳಗೆ ಕರ್ಕೊಂಡು ಬಂದು ಇಲ್ಲಿ ಎಲ್ಲ ಹುಡುಗರೆಲ್ಲ ಸೇರಿ ಕಾರ್ ಒಳಗಡೆ ಹಾಕಿದ್ವಿ. ಆವಾಗಲೂ ಅವ್ನ ಜೀವ ಇತ್ತು, ಹಾರ್ಟ್ ಬೀಟ್ ಇತ್ತು, ಉಸಿರಾಡ್ತಾ ಇದ್ದ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅಲ್ಲಿ ECG ಎಲ್ಲ ಮಾಡಿಲ್ಲ ಸರ್, ಹೋಗ್ಬಿಟ್ಟಿದೆ ಜೀವ ಅಂತ ಹೇಳಿದ್ದಾರೆ. ಇದು ಆ್ಯಕ್ಚುಲಿ ನನಗೆ ಅನಿಸೋ ಪ್ರಕಾರ ಇವಳು ಫಸ್ಟೇ ಕಂಪ್ಲೀಟಾಗಿ ಪ್ಲಾನ್ ಮಾಡಿದ್ದಾಳೆ ಅನಿಸುತ್ತೆ ಸರ್. ಇವಳಿಗೆ ಹೆಂಗೆ ಸರ್ ಅಷ್ಟು ಟೈಮಲ್ಲಿ ಎಕ್ಸಾಕ್ಟಾಗಿ ನಮ್ಮಣ್ಣ ಸೂಸೈಡ್ ಮಾಡ್ಕೋತಿದ್ದಾನೆ ಅಂತ ಇವಳಿಗೆ ಗೊತ್ತಾಗಬೇಕು ಅಂತಂದರೆ, ನಮ್ಮಣ್ಣ ಅಲ್ಲಿಂದ ಹೇಳಿರ್ತಾನಲ್ವ, ಇವಳು ಅಷ್ಟು ಟಾರ್ಚರ್ ಕೊಟ್ಟಿರಬೇಕಲ್ವಾ. ಮೇಯ್ನ್ ಪಾಯಿಂಟ್ ಅದೇ. ಇನ್ನೊಂದು ಏನಂದರೆ, ನನಗೆ ಅದನ್ನು ಇನ್ಫಾರ್ಮ್ ಮಾಡಿ ಆನ್ ಸ್ಪಾಟ್ ಆಫ್ಲೈನ್ ಆಗಿದ್ದಾಳೆ. ಅದೇ ಸೆಕೆಂಡ್ಗೆ ನನಗೆ ಈ ಥರ ಇನ್ಫಾರ್ಮ್ ಮಾಡಿ ಆಫ್ಲೈನ್ ಆಗಿದ್ದಾರೆ. ಆಫ್ಲೈನ್ ಆಗಿ ಮತ್ತು ನಾನು ಎಷ್ಟು ಟ್ರೈ ಮಾಡಿದೆ ಕಾಂಟ್ಯಾಕ್ಟ್ ಮಾಡೋಕ್ಕೆ, ರೀಚ್ ಆಗಲಿಲ್ಲ. ಅದಾದ ನಂತರ ಇವತ್ತು ಬೆಳಗ್ಗೆ ಟೈಮ್ ಗೊತ್ತಿಲ್ಲ, ನನ್ನ ಹತ್ರ ಫೋನಲ್ಲಿ ರೆಕಾರ್ಡ್ ಇದೆ. ಆ ಟೈಮ್ ಗೊತ್ತಿಲ್ಲ. ಆ ಟೈಮಿಗೆ ಅವ್ರ ಕಡೆಯಿಂದನೇ ಇನ್ಸ್ಟಾಗ್ರಾಮ್ ಅಕೌಂಟಿಂದನೇ ಕಾಲ್ ಬಂತು. ಕಾಲ್ ಬಂದುಬಿಟ್ಟು ಏನಾಯಿತು ಅಂತ ಅಳ್ಕೊಂಡು ನಾಟಕ ಸ್ಟಾರ್ಟ್ ಮಾಡಿದ್ರು. ನಾನು
ಏನು ಕೇಳಬೇಕು, ನಿಮಗೆ ಹೆಂಗೆ ಗೊತ್ತು ನಮ್ಮಣ್ಣ ಹಿಂಗೆಲ್ಲ ಮಾಡ್ಕೊಂಡಲ್ಲ, ನಿಮ್ಗೆ ನೀವು ಏನು ಮಾಡಿದ್ರಿ ಅಂತೆಲ್ಲ ಕೇಳಿದ್ವಿ. ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅದಾದಮೇಲೆ ಅವ್ರು ಕಾಲ್ ರೆಸ್ಪಾಂಡ್ ಮಾಡ್ತಿಲ್ಲ ಸರ್. ಇವಾಗ ಏನಂದರೆ ಮೇಯ್ನ್ ನಮಗೆ ಬೇಕಾಗಿರೋದು, ಆಕೆ ನಮ್ಮ ಅಣ್ಣನ ಪ್ರೇರೇಪಿಸಿರೋದು, ಇದು ಸುಸೈಡ್ ಮಾಡ್ಕೊಳ್ಳೋ ಥರ ಪ್ರೇರಣೆ ಕೊಟ್ಟಿರೋದು. ಸುಸೈಡ್ ಮಾಡ್ಕೊ, ನೀನು ಮಾಡ್ಕೊಂಡ್ರೆ ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಅವ್ನು ಬ್ರೈನ್ ವಾಶ್ ಮಾಡಿ ನಮ್ಮ ಅಣ್ಣನಿಗೆ, ಅವ್ನು ಮಾಡ್ಕೊಳ್ಳೋಂಥ ವ್ಯಕ್ತಿನೇ ಅಲ್ಲ ಸರ್. ಅವನ ಫೋಟೋಸ್ ನೋಡಿ ನೀವು ದಯವಿಟ್ಟು, ಅವ್ನ ವಿಡಿಯೋಸ್ ನೋಡಿ. ಎಷ್ಟೊಂದು ಕಾಂಪಿಟೇಷನಲ್ಲಿ ಮಸಲ್ ಗೇನಿಂಗ್ಗೆ ವಿನ್ ಆಗಿದ್ದಾನೆ, ಅವಾರ್ಡ್ಸ್ ತೊಗೊಂಡಿದ್ದಾನೆ. ನಮ್ಮ ಮನೇಲಿ ಇದು ಎಲ್ಲ ಶೋಕೇಶಲ್ಲಿ ಅವನದೇ ಇದೆ. ಅವ್ನು ಸುಸೈಡ್ ಮಾಡ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಅವಳು ತುಂಬ ಟಾರ್ಚರ್ ಕೊಟ್ಟು, ಮಗು ತೋರಿಸಿ, ಮಗುವಿಂದ ಹೆದರಿಸಿ ನಮ್ಮ ಅಣ್ಣಂಗೆ ಟಾರ್ಚರ್ ಕೊಟ್ಟು ಸುಸೈಡ್ ಮಾಡಿಕೊಂಡು, ಸ್ಪೆಷಲಿ ಅವಳಿಗೆ ಬೇಕಿದ್ದು ನಮ್ಮ ಮನೆ. ಯಾವ ಮಗುನ್ ತೋರಿಸ್ತೀನಿ? ಅವ್ರಿಗೊಂದು ಮಗು ಇದೆ ಸರ್, ಆ ಅಮ್ಮನಿಗೆ ಒಂದು ಮಗು ಇದೆ. ಆ ಮಗುನ ತೋರಿಸಿ ನಮ್ಮ ಅಣ್ಣಂಗೆ ಟಾರ್ಚರ್ ಮಾಡಿ, ಸ್ಪೆಷಲಿ ಈಗ ಬೇಕಿದ್ದು ಈ ಮನೆ ಅವರಿಗೆ. ಮಗುನ್ ತೋರಿಸಿ ಟಾರ್ಚರ್ ಅಂದ್ರೆ ಇವಾಗ ನಿನ್ನಿಂದ ಮಗು ಆಯ್ತು ಅಂತಂದ್ರೆ ಅದು ಗೊತ್ತಿಲ್ಲ ಸರ್ ನನಗೆ, ಅದು ಗೊತ್ತಿಲ್ಲ ನನಗೆ. ಯಾಕಂದರೆ ನನಗೆ ಕಂಪ್ಲೀಟಾಗಿ ಅವ್ರ ಬಗ್ಗೆ ಏನೇನು ನಡೀತಿತ್ತು ಅವ್ರ ಮಧ್ಯದಲ್ಲಿ ಅಂತ ನನಗೆ ಗೊತ್ತಿರೋದು ನನಗೆ ಈಗ ಗೊತ್ತಿರೋ ವಿಷಯ ಅಂದರೆ ಇಷ್ಟೇ. ಅವಳು ಅವ್ರ ಹಸ್ಬೆಂಡ್ ಜೊತೆ ಚೆನ್ನಾಗೇ ಇದ್ರೂ ಕೂಡ ನಮ್ಮ ಅಣ್ಣನ ಟಾರ್ಚರ್ ಮಾಡಿದ್ದಾಳೆ. ನಮ್ಮ ಅಣ್ಣನ ಫಸ್ಟು ಸೆಕ್ಷುವಲಾಗಿ ಯೂಸ್ ಮಾಡ್ಕೊಂಡಿದ್ದಾಳೆ. ಸೆಕ್ಷುವಲಾಗಿ ಯೂಸ್ ಮಾಡ್ಕೊಂಡು ಆದಮೇಲೆ ಈ ಥರ ಅವಳು ಟಾರ್ಚರ್ ಕೊಟ್ಟು ಈ ಮನೆ ಬರ್ಸ್ಕೊಬೇಕು, ಹೆಂಗಿದ್ರು ಇವ್ನು ಚೆನ್ನಾಗಿದ್ದಾನೆ, ಇವ್ರ ಅಪ್ಪ ಹತ್ರ ದುಡ್ಡಿರುತ್ತೆ, ಕಿತ್ಕೋಬೋದು ಅನ್ನೋ ಆಸೆಯಿಂದನೇ ಮೊನ್ನೆ ನೋಡಿನೇ ಸರ್ ಅವಳು ಇದನ್ನೆಲ್ಲ ಮಾಡಿರೋದು. ನಮಗೆ ಏನಂದರೆ ಬೇಕಿರೋದು ಸೊಲ್ಯೂಷನು, ಅವಳನ್ನ ಒಂದು ಹ್ಯಾಂಗ್ ಮಾಡಬೇಕು. ಯಾಕಂದರೆ ಇದು ಒಂದು ಮಗುನ ಅವ್ರ ತಂದೆ ತಾಯಿ ಹೆಂಗೆ ಎತ್ತಿರ್ತಾರೋ, 9 ತಿಂಗಳು ಹೆತ್ತು 28 ವರ್ಷ ಆಗೋ ಥರ ಬೆಳೆಸಿ, ಅವ್ರನ್ನೂ ಹಂಗೆ ನಮ್ಮ ಮನೇಲಿ ಬೆಳೆಸಿರೋದು. ಆ ಅಮ್ಮ ಈ ಥರ ಎಷ್ಟು ಜನನ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ, ಹೆಂಗೆ ಸರ್ ಗೊತ್ತಾಗುತ್ತೆ ಇಂಥವ್ರ ಬಗ್ಗೆ ಎಲ್ಲ. ನಮಗೆ ಬೇಕಾಗಿರೋದು ಆ ಅಮ್ಮನಿಗೆ ಒಳ್ಳೆ ನ್ಯಾಯವಾಗಿ ಶಿಕ್ಷೆ ಸಿಗಬೇಕು. ಸುಮ್ಮನೆ ಅಂತ ಏನೋ ಹೇಳ್ತಿದ್ದಾರೆ, 6 ತಿಂಗಳು 3 ತಿಂಗಳು ಜೈಲಿಗೆ ಕಳ್ಸೋಣ, ಇಷ್ಟು ದಂಡ ಹಾಕೋಣ, ನಮಗೆ ಅದೆಲ್ಲ ಬೇಕಾಗಿಲ್ಲ ಸರ್. ನಮಗೆ ಅವಳಿಗೆ ಕರೆಕ್ಟಾಗಿ ಶಿಕ್ಷೆ ಆಗಬೇಕು. ನಮ್ಮ ಅಣ್ಣ ಹೆಂಗೆ ನಾವು ಕಳ್ಕೊಂಡಿದ್ದೀವಿ, ನಮಗೆ ದುಃಖ ಏನಾಗ್ತಿದೆ, ಅವಳಿಗೆ ಆ ದುಃಖದ ಪರಿಭಾವ ಏನು ಅಂತ ಗೊತ್ತಾಗಬೇಕು, ಅಷ್ಟೇ ಸರ್ ನಮಗೆ ಬೇಕಾಗಿರೋದು. ವಿನುತಾ ಸರ್.